ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಎಲ್ಲರಿಗೂ. ಸೊ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿರಿ. ಗಾಡ್ ಬ್ಲೆಸ್ ಯು. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ನಾವಿವತ್ತು ಈ ವಿಡಿಯೋ ಮಾಡೋ ಕಾರಣ ಏನಂತಂದರೆ ನಾವು ಇವತ್ತು ಫ್ಯಾಮಿಲಿ ಎಲ್ಲ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾಯಿದ್ವಿ. ಹಿಮತ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾಯಿದ್ವಿ. ಗುಂಡ್ಲುಪೇಟೆಯಿಂದ ಒಂದು 20 ಕಿಲೋಮೀಟ್ರ್ ಸಮಥಿಂಗ್ ಇದೆ. ಸೊ ಅಲ್ಲಿಗೆ ಹೋಗ್ತಾಯಿದ್ವಿ. ಯಾರೂ ಮಿಸ್ ಮಾಡ್ದಂಗೆ ಕಂಟಿನ್ಯೂ ವ್ಲಾಗ್ ನೋಡ್ತಾ ಇರಿ. ಅಲ್ಲಿ ಹೇಗಿರುತ್ತೆ ಏನಂತಲ್ಲ, ಸೀಸನ್ ಇವಾಗ ಅಲ್ಲಿ ಜುಲೈ ಟೈಮಲ್ಲೆಲ್ಲ ಹೋದರೆ ಸಗದಾಗಿರುತ್ತೆ. ಸ್ವರ್ಗ ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಇರಿ ವಿಡಿಯೋ ಕಂಟಿನ್ಯೂ ಆಗಿ, ಹೇಗಿರುತ್ತೆ ಏನಿರುತ್ತೆ ಅಂತಲ್ಲ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇನ್ನು ಈ ವೀಕ್ ಫುಲ್ಲು ಒಳ್ಳೊಳ್ಳೆ ವ್ಲಾಗ್ಸ್ಗಳು ಬರೋದಿದೆ. ಸೊ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ತಿಳಿಸಿ ಗೈಸ್. ಆ್ಯಂಡ್ ನಾವು ಇವಾಗ ಹೊರಡೋ ಸಮಯ ಆಗಿದೆ. ಹೊರಡೋಣ, ಯಾರೆಲ್ಲ ಹೋಗ್ತೀವಿ ಅನ್ನೋದನ್ನ ತೋರಿಸ್ತೀನಿ. ನೀವು ನಮ್ಮ ಜೊತೆ ಬನ್ನಿ, ಎಂಜಾಯ್ ಮಾಡೋಣ. ಸೊ ಗಾಯ್ಸ್, ನಾನು ನವೀನ್ ಡ್ರೈವ್ ಮಾಡ್ತಾ ಇದ್ದಾನೆ. ನವೀನ ಮತ್ತು ನಮ್ಮಮ್ಮ, ನನ್ನ ವೈಫ್, ಮಗಳು ಎಲ್ಲ ಹೋಗ್ತಾ ಇದ್ದೀವಿ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ. ಮೇಲೆ ಹತ್ತಿರ ಇದ್ದೀವಿ, ಮಳೆ ಬರ್ತಾ ಇದೆ. ಸೊ ಬನ್ನಿ ನಮ್ಮ ಜೊತೆ ನೀವು ಮೇಲೆ ಹೋಗೋಣ, ಹೇಗಿರುತ್ತೆ ಏನಂತ ಎಕ್ಸ್ಪೆಕ್ಟ್ ಮಾಡೋಣ. ಸೊ ಗಾಯ್ಸ್, ಮಳೆ ಶುರು ಆಯಿತು, ಮಳೆ ಬರ್ತಾ ಇದೆ. ಸೂಪರ್ ಆಗಿರುತ್ತೆ. ಬನ್ನಿ ವೆದರ್ ಈಗ ಬೆಟ್ಟದ ಮೇಲೆ ಸಖತ್ತಾಗಿರುತ್ತೆ. ಒಳ್ಳೆ ಹಿಮ ಇರುತ್ತೆ. ಫುಲ್ ಮಳೆ ಬರ್ತಾ ಇದ್ರೆ ಇನ್ನೂ ಸಖತ್ತಾಗಿರುತ್ತೆ. ಬನ್ನಿ ಗಾಯ್ಸ್, ನೀವು ನೋಡಿ ನಮ್ಮ ಜೊತೆ ಎಂಜಾಯ್ ಮಾಡಿ. ನಮ್ಮೂರು ಬಿಟ್ಟಾಗ ಬಿಸಿಲಿತ್ತು. ಸೊ ಇವಾಗ ಇಲ್ಲಿ ಬಂದಾಗ ಮಳೆ ಇದೆ. ಸೊ ನೋಡಿ, ಇಲ್ಲಿ ಬರ್ತಾ ನಿಮಗೆ ಸೂರ್ಯಕಾಂತಿ ಹೋಗಲು ತುಂಬ ಸಿಗುತ್ತೆ. ಸನ್ಫ್ಲವರ್ ತೋಟ ಫುಲ್ಲು ಸಿಗುತ್ತೆ ನೋಡಿ ಈ ಥರ. ಸೊ ಗೈಸ್, ಫೈನಲಿ ಬಂದ್ವಿ. ಇವಾಗ ರೈಟ್ ತಗೊಂಡು ಒಳಗೆ ಹೋಗ್ಬೇಕು. ಇದೆ ನೋಡಿ ಎಂಟ್ರಿ, ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಎಂಟ್ರಿ. ಇನ್ನು ಊರೊಳಗೆ ಹೋಗ್ಬೇಕು. ಮೇಲ್ಗಡೆ ದೇವಸ್ಥಾನ ಹತ್ರ ಫುಲ್ ಫಾಗಿ ಇದೆ. ಬನ್ನಿ ನೋಡೋಣ. ನನಗಂತೂ ತುಂಬ ಖುಷಿ. ನಾನು 2 ಸಲ ಬಂದಿದ್ದೀನಿ, ಇದು 3ನೇ ಸಲ ಹೋಗ್ತಾ ಇರೋದು. ಸೊ ಫಸ್ಟ್ ಟೈಮ್ ಹೋದಾಗ ಸಕ್ಕತ್ತಾಗಿತ್ತು. ನಾನು ಫಸ್ಟ್ ಟೈಮ್ ಹೋದಾಗ ಯಾವುದೋ ಶೂಟ್ಗೆ ನಾವು ಹೋಗಿದ್ದೆ, ಪ್ರೀ ವೆಡ್ಡಿಂಗ್ ಶೂಟ್ಗೆ. ಸೊ ಅವಾಗ ಸಕ್ಕತ್ತಾಗಿತ್ತು. ಸೆಕೆಂಡ್ ಟೈಮ್ ಫ್ರೆಂಡ್ಸ್ ಜೊತೆ ಹೋಗಿದ್ದೆ, ಆವಾಗಲೂ ಕೂಡ ಚೆನ್ನಾಗಿತ್ತು. ಬಟ್ ಈ ಥರ ಅಷ್ಟೊಂದು ಫಾಗಿ ಇರಲಿಲ್ಲ. ಇವತ್ತು ಫಾಗಿದೆ. ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ನೀವು ಬರಬೇಕಂತ ಪ್ಲ್ಯಾನ್ ಮಾಡಿದ್ರೆ ಜುಲೈ ಟೈಮಲ್ಲಿ, ಇಲ್ಲಾಂತಂದರೆ ಡಿಸೆಂಬರ್ ಟೈಮಲ್ಲಿ ಬಂದರೆ ನಿಮಗೆ ಫಾಗಿ ಇರುತ್ತೆ ಫುಲ್ಲು. ಮೇಲೆಲ್ಲ ಸಖತ್ತಾಗಿರುತ್ತೆ, ಎಂಜಾಯ್ ಮಾಡ್ಬೋದು. ಸೊ ನಮ್ಮಮ್ಮನ ಕರ್ಕೊಂಡು ಫುಲ್ ರೌಂಡ್ ಆಗ್ತಾ ಇದ್ದೀವಿ ನೆನ್ನೆಯಿಂದ. ಸೊ ಗಾಯ್ಸ್, ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಇವತ್ತು ಗುರುವಾರ, ಸೊ ಜಾಸ್ತಿ ಜನ ಇರ್ತಾರೆ ಅಂತ ಅನ್ಕೊಂಡಿರಲಿಲ್ಲ. ಇಲ್ಲಿ ಬಂದ್ಮೇಲೆ ಗೊತ್ತಾಯಿತು ಸಿಕ್ಕಾಪಟ್ಟೆ ಜನ ಇದ್ದಾರೆ ನೋಡಿ. ಬಸ್ಗೆ ನೂಕಾಡ್ತಿದ್ದಾರೆ ಬಸ್ಗೆ. ಸೊ ನೋಡ್ಬೋದು ನೀವು, ಅಲ್ಲಿ ಪಾರ್ಕಿಂಗಲ್ಲಿ ತೋರಿಸ್ತೀನಿ, ವೆಹಿಕಲ್ಸ್ ತುಂಬ ಇದೆ. ಸೊ ನಾವೇನೋ ಎಕ್ಸ್ಪೆಕ್ಟ್ ಮಾಡಿದ್ವಿ, ಇಲ್ಲಿ ಬಂದರೆ ಇಷ್ಟು ಜನ ಇದ್ದಾರೆ. ನಾವು ಜನ ಇರಲ್ಲ ಅಂತ ಇವತ್ತು ಪ್ಲಾನ್ ಮಾಡ್ಕೊಂಡು ಬಂದ್ವಿ. ಸೊ ನೋಡಿದ್ರೆ ತುಂಬ ಜನ ಇದ್ದಾರೆ. ನೋಡೋಣ. ಸೊ ಗಾಡಿ ಇವಾಗ ಕಾರ್ನಲ್ಲಿ ಪಾರ್ಕ್ ಮಾಡಿ ಪಾರ್ಕಿಂಗಲ್ಲಿ ಅಲ್ಲೋಗಿ ಬಸ್ಗೆ ಎಲ್ಲ ಏನಂತ ವಿಚಾರಿಸ್ಬಿಟ್ಟು ಟಿಕೆಟ್ ತೊಗೊಂಡು ಆಮೇಲೆ ಏನಾದ್ರು ಲೈಟಾಗಿ ತಿನ್ಕೊಂಡು ಆಮೇಲೆ ಹೊರಡೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಸೊ ನೋಡೋಣ, ತುಂಬ ಜನ ಇದ್ದಾರೆ ಗೈಸ್, ಬೇಜಾನ್ ಜನ ಇದ್ದಾರೆ. ಇಟ್ಸ್ ಓಕೆ, ಹೋಗೋಣ, ಹೋಗಿ ಬರೋಣ ಬನ್ನಿ. ಸೊ ಗೈಸ್, ಪಾರ್ಕಿಂಗ್ ಎಂಟ್ರಿ ಆಗಿದ್ದೀವಿ. ಟಿಕೆಟ್ ತೊಗೋಬೇಕು. 60. ಸೊ ಗೈಸ್, ಪಾರ್ಕಿಂಗ್ ಟಿಕೆಟ್ ತೊಗೊಂಡಿದ್ವಿ, 60 ರೂಪಾಯಿ ಆಗಿದೆ. ಸೊ ಹೋಗೋಣ. ಸೊ ಗೈಸ್, ಬಂದು ಪಾರ್ಕ್ ಮಾಡಿದ್ದೀವಿ. ಇವಾಗ ಹೋಗ್ಬೇಕು. ಗಾಗಲ್ ಹಾಕ್ಕೊಂಡಿದ್ದೀನಿ. ಸೊ ಬನ್ನಿ ಹೋಗೋಣ. ಅದು ಎಷ್ಟು ಜನ ಬಂದಿದ್ದಾರಂತ. ತುಂಬ ವೆಹಿಕಲ್ಸ್ ಇದೆ. ಇನ್ನೂ ಆ ಸೈಡೆಲ್ಲ ಇದೆ. ಸೊ ಆಲ್ರೆಡಿ ಒಂದು ಬಸ್ ಇವಾಗ ಹೋಯಿತು. ತುಂಬ ಜನ ಹೋಗೋರು ಅದರಲ್ಲಿ. ಸೊ ನಾವು ಇವಾಗ ನೆಕ್ಸ್ಟ್ ಬಸ್ಗೆ ಹೋಗಿ ಕ್ಯೂವಲ್ಲಿ ನಿಂತ್ಕೊಂಡು ಟಿಕೆಟ್ ತೊಗೊಂಡು ನೆಕ್ಸ್ಟ್ ಬಸ್ ಬಂದಾಗ ಹೋಗಬೇಕು. ಬನ್ನಿ. ಸೊ ಗೈಸ್, ಟಿಕೆಟ್ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ, ಬಸ್ ಇದೆಯಂತೆ. ಸೊ ನೋಡಿ,
ನವೀನ ಫಸ್ಟೇ ಕಳಿಸಿದ್ವಿ. ಸೊ ಅವ್ನು ಟಿಕೆಟ್ ತೊಗೊಂಡಿದ್ದಾನೆ. ಹೋಗ್ಬೋದಾ ಮ್ಯಾಮ್? ಸ್ವಲ್ಪ ಸೈಡು ಬನ್ನಿ. ಸೀಟಿಲ್ಲ ಅನ್ಸುತ್ತೆ. ಟಿಕೆಟ್ ತೋರ್ಸೋಣ. ಸೊ ಇಲ್ಲಿ ಬಂದಾಗ ಇವ್ರ ಹತ್ರ ಟಿಕೆಟ್ ತೋರಿಸಿ ಆಮೇಲೆ ಹೊರಡ್ಬೇಕು. ಸೊ ಬಸ್ ಇದೆ, ಸೀಟ್ ಇದೆಯಲ್ವ ಗೊತ್ತಿಲ್ಲ. ಸೊ ನೋಡೋಣ. ನಡೆಯೋ ನೋಡಿ, ಅದಕ್ಕೆ ನೋಡ್ತಾ ಇದ್ದೀನಿ. ಹಾಂ ಓಕೆ ಸರ್. ಸೊ ಕ್ಯೂಲಿ ಲೈನಲ್ಲಿ ಹೋಗಿ ನಿಂತ್ಕೋಬೇಕು. ಬಸ್ ಫುಲ್ ಆಗಿದೆ ಅನಿಸುತ್ತೆ. ಸೊ ಬಸ್ಸು ಫುಲ್ ಆಗಿದೆ. ಸೊ ಹೊರಡ್ತಾ ಇದೆ ಬಸ್ ಇವಾಗ. ನನ್ನ ಮಗಳಿಗೆ ಟೋಪಿ ಕ್ಯಾಪ್ ಮರ್ತ್ಬಿಟ್ಟು ಬಂದ್ಬಿಟ್ಟಿದ್ದೀವಿ. ಸೊ ಹಂಗಾಗಿ ಇಲ್ಲಿ ತರಕ್ಕಂತ ಹೋಗ್ತಾಯಿದ್ದೀವಿ. ಇವಾಗ ಮೇಲೆ ಏನೂ ಸಿಗಲ್ವಂತೆ. ಸೊ ತರಕ್ಕೆ ಹೋಗ್ತಾಯಿದ್ದೀವಿ. ಸಿಕ್ಕಾಪಟ್ಟೆ ಚಳಿ ಇರುತ್ತೆ. ಸೊ ಹಂಗಾಗಿ ಅಣ್ಣ ಇಲ್ಲಿ ಎಲ್ಲಿ ಸಿಗಲ್ವಾ ಸರ್? ದೊಡ್ಡವ್ರಿಗೆ ಇಲ್ವಾ ಕ್ಯಾಪ್ ಇರೋ? ಸೊ ಗೈಸ್ ಇಲ್ಲಿ ಕ್ಯಾಪ್ ಇಲ್ವಂತೆ, ಇಲ್ಲೆಲ್ಲೂ ಸಿಗಲ್ಲ ಅಂತ ಇದ್ದಾರೆ. ನಾನು ಹೇಳಿದ್ದೆ ಮನೆಯಿಂದ ತಗೋಬಾ ಅಂತ. ಸೊ ಮರ್ಕೊಂಬಿಟ್ಟವಲ್ಲ. ಬನ್ನಿ ಹೋಗೋಣ. ಸೊ ಇಲ್ಲೊಂದು ಕಡೆ ವಿಚಾರಿಸೋಣ ಅಂತ ಹೋಗ್ತಾ ಇದ್ವಿ. ಸಿಗುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ, ನೋಡಬೇಕು. ಸೊ ಅಂಗಡಿ ಹೀಗಿದೆ, ಟೈಗರ್. ಸೊ ಗೈಸ್ ಕ್ಯಾಬ್ ಸಿಕ್ಕಿಲ್ಲ. ಸೊ ಅವರ ಮುಂದೆನೇ ಹಾಕ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನೋಡೋಣ ಬನ್ನಿ, ಬಸ್ಸಿಗೆ ವೆಯ್ಟ್ ಮಾಡೋಣ. ಫೋಟೋಗ್ರಾಫರೇ ಕಾಣ್ತಾ ಇಲ್ಲ, ಎಲ್ಲಿ? ಸೊ ಗೈಸ್ ಅವರ ಮುಂದೆ ಕ್ಯಾಪ್ ಆಗಿದೆ. ನನ್ನ ಮಗಳ ಕ್ಯೂಟಾಗಿ ಕಾಣಿಸ್ತದೆ ನೋಡಿ. ಈ ಕಡೆ ನೋಡು ಪಾಪು. ನೋಡಮ್ಮ, ನೋಡಿ ಇಲ್ಲಿ ನೋಡಿ, ಎಷ್ಟು ಕ್ಯೂಟಾಗಿ ಕಾಣ್ತಿದ್ದಲ್ಲ. ಸೊ ನಮ್ಮಮ್ಮ ಎಲ್ಲರೂ ಬೇಡದೇ ಇರೋ ಟೈಮಲ್ಲಿ ಮನೇಲಿದ್ದಾಗ ಡೈ ಹೊಡ್ಕೊಂಡು ಕಲರ್ ಹೊಡ್ಕೊಂಡಿರ್ತಾರೆ. ಸೊ ಮಗ ವ್ಲಾಗ್ ಮಾಡ್ತೀನಿ ಅಂತ ಹೇಳಿದ್ದೀನಿ, ಆದ್ರೂ ಕಲರ್ ಹೊಡೆದೇ ಹಿಂಗೆ ಬಂದಿದ್ದಾರೆ. ಇನ್ನೇನು ಅಜ್ಜಿ ಆಗೋದ್ರಲ್ಲ ಬಿಡಿ. ಅಜ್ಜಿ ಅಂದರೆ ಅಜ್ಜಿ ಥರನೇ ಇರಬೇಕು. ಏನಂತೀರ ಮೇಡಮ್? ಹೌದು ಹೌದು ಸರ್, ಚೆನ್ನಾಗಿ ಹೇಳಿದ್ರಿ. ಹೌದಲ್ಲ ಅಲ್ವಾ ಕೇರ? ಅದೇ ಎಲ್ಲಿ ನೋಡಿ ಏನು ಮಾಡಿದಲ್ಲ. ಇದೊಂದು ಕೈಲಿ ಹಿಡ್ಕೊ. ಸೊ ನಮ್ಮ ನವೀನ ಇವತ್ತು ಫಸ್ಟ್ ಟೈಮ್ ಅಲ್ಲ ನೀನು ಬರ್ತಾ ಇರೋದು. ಬಾಯ್ ಒಂದು ನಿಮಿಷ. ಸೊ ಗೈಸ್ ಫೈನಲಿ ಬಸ್ ಬಂತು. ನೀವೇ ನೋಡ್ಬೋದು, ನೆಕ್ಸ್ಟ್ ಲೆವೆಲ್ ಜನ ಇದ್ದಾರೆ. Few minutes later. So guys, finally bus ಹೊರಟಿದೆ. ಸೊ ಗೈಸ್ ಏನಕ್ಕೆ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಅಂತ ನೀವು ಅನ್ಕೋಬೋದು. ಸೊ ಇಲ್ಲಿ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಬರೋರಿಗೆಲ್ಲರಿಗೂ ಮೇಲ್ಗಡೆಗೆ ದೇವಸ್ಥಾನಕ್ಕೆ ಓನ್ ವೆಹಿಕಲ್ ಎಂಟ್ರಿ ಇಲ್ಲ. ಸೊ ಹಂಗಾಗಿ ಇಲ್ಲಿ ಗೌರ್ಮೆಂಟ್ ಬಸ್ ಇರುತ್ತೆ. ಗೌರ್ಮೆಂಟ್ ಬಸ್ ಹತ್ಕೊಂಡು ನಾವು ಬರಬೇಕಾಗುತ್ತೆ ಇಲ್ಲಿಗೆ. ಬಾನಿನ ಹನಿಯು ಧರೆಯಿಂದ ಪುಟಿದು ಕಾರಂಜಿ ಭುವಿ ಸೇರಿದೆ. ಸೋತ ಹೃದಯ ನಾ ಕಂಡ ಕನಸು ನಿಜವೆಂದು ನಗೆ ಬೀರಿದೆ. ಬಯಕೆ ಮರೆವೆ. ಗೈಸ್ ರೋಡೇ ಕಾಣಿಸ್ತಾ ಇಲ್ಲ, ಅಷ್ಟು ಫಾಗ್ ಆಗಿದೆ. ಸೊ ಫೈನಲಿ ಬಂದು ರೀಚ್ ಆಗಿದ್ವಿ, ಮೇಲ್ಗಡೆ ಬಂದ್ವಿ. ಸೊ ನೆಕ್ಸ್ಟ್ ಲೆವೆಲ್ ಹೋಗಿದೆ. ಬನ್ನಿ, ಎಲ್ಲ ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ. So nice.
ಸೊ ನಾನು ಫಸ್ಟ್ ಟೈಮ್ ಬಂದಾಗ ಹೇಗಿತ್ತು ಸೇಮ್ ಅದೇ ಥರ ಇದೆ, ಸಖತ್ತಾಗಿದೆ ಗೈಸ್. ಇಲ್ಲಿ ಎಂಟ್ರಿ. ಸೊ ಇನ್ನು ಅಲ್ಲೆಲ್ಲ ಹೋಗೋಣ ಬನ್ನಿ ಫಸ್ಟು. ಫೋನಲ್ಲಿ ಹೇಗೆ ಕಾಣಿಸ್ತಿದೆಯೇನೋ ಗೊತ್ತಿಲ್ಲ, ಬಟ್ ರಿಯಲ್ ಆಗಂತೂ ಸಕ್ಕತ್ತಾಗಿದೆ. ಇದು ಕಹಿಯೋ ಸಿಹಿಯೋ ಕಣ್ಹನಿಯೋ ಅರಿವೋ, ಇದು ನನ್ನ ಹಸಿರು ಕವನ. Just ಮಾತಲ್ಲಿ she stole my heart away. Just ಮಾತಲ್ಲಿ she took my breath away. ಕದ್ದಮ್ಮಗೆ ಫುಲ್ಲು ಪ್ಯಾಕ್ ಆಗಿದ್ದಾರೆ. ಸೊ ಎಲ್ಲ ಫೋಟೋ ಸೆಕ್ಷನ್ ನಡೀತಾ ಇದೆ. ಸೊ ಗೈಸ್ ಚಪ್ಪಲ್ ಹಾಕೋ ಬಂದ್ಬಿಟ್ಟಿದ್ದೀನಿ. ಸೊ ಇಲ್ಲಿ ಬಿಟ್ಬಿಟ್ಟು ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ನೋಡಿ ಹೇಗೆಲ್ಲ ಫೋಟೋ ತೆಗಿಸ್ತಾ ಇದ್ದಾರೆ. ಸೊ ಬಂದವ್ರಿಗೆ ಅನ್ನದಾನ ಇರುತ್ತೆ. ಸೊ ನಾವು ಇಸ್ಕೊಂಡಿದ್ದೀವಿ. ಸೊ ಇಲ್ಲೆಲ್ಲರೂ ಕೂತು ಇಲ್ಲೇ ಕೂರಂತ ಬಾ. ಪ್ರಸಾದ ತಿಂತ ಇದ್ದಾನೆ ನವೀನ. ಹೇಗಿದೆ? ಏನೇನು ಹಾಕಿದ್ದಾರೆ? ಇದು ಸಿಹಿ ಪೊಂಗಲು, ಪೊಂಗಲ್ ಸಿಹಿ ಪೊಂಗಲ್ ಮತ್ತು ಬಾತು. ಸೊ ಗಾಯ್ಸ್ ನನ್ನ ಮಕ್ಕಳನ್ನ ಫುಲ್ಲು ಕವರ್ ಮಾಡಿದ್ದೀವಿ. ಪ್ರಸಾದ ಸೊ ಇಲ್ಲೇ ಆನೆ ಬರೋದು, ವಿಡಿಯೋದಲ್ಲೆಲ್ಲ ಕಾಣಿಸುತ್ತಲ್ಲ, ಅಲ್ಲೇ ಆನೆ ಬಂದು ನೀರು ಕುಡಿಯೋದು. ಎಲ್ಲ ಒಟ್ಟೋಗಿದ್ದಾರೆ, ಯಾರು ಇಲ್ಲ, ಎಲ್ಲ ಫುಲ್ ಖಾಲಿ ಇದೆ. ನಾವು ಬಂದಾಗ ಸ್ಟಾರ್ಟಿಂಗಲ್ಲಿ ತುಂಬ ಜನ ಇಲ್ಲಿ ಫೋಟೋ ತೆಗೆಸ್ಕೊತಾ ಇದ್ರು. ಸೊ ಇಲ್ಲಿ ಯಾರು ಇಲ್ಲ, ಫುಲ್ ಖಾಲಿ ನಾವೇ ಇದ್ದೀವಿ. ಸೊ ಅಲ್ಲಿ ಎಲ್ಲ ಈಚೆ ಬಸ್ಸು ವೆಯ್ಟ್ ಮಾಡ್ತಿರ್ತಾರೆ ಅನ್ಸುತ್ತೆ. ಸೊ ನೋಡಿ ಇಲ್ಲಿ ಫಸ್ಟ್ ಇದೆಲ್ಲ ಕರೆಂಟ್ದು ಏನು ಹಾಕಿದ್ದಾರೆ, ಪವರ್ ಲೈನು ಅದೆಲ್ಲ ಇರಲಿಲ್ಲ. ಸೊ ಇವಾಗ ಹಾಕಿರೋದು. ಸೊ ನಾವು ಅವತ್ತು ಒಂದು ಸಲ ಬಂದಾಗ ಏನು ಮಾಡಿದೆ ಅಂತಂದರೆ ಇಲ್ಲಿ ಹತ್ತಿ ಇಳ್ಕೊಂಡು ಅಲ್ಲಿವರೆಗೂ ಹೋಗ್ಬಿಟ್ಟಿದ್ವಿ. ಸೊ ಅಲ್ಲಿವರೆಗೂ ನಾವು ಹುಡುಗರ ಜೊತೆ ಬಂದಾಗ ಅಲ್ಲಿವರೆಗೂ ಹೋಗಿದ್ವಿ. ಆವಾಗ ಇಲ್ಲಿ ಯಾರೋ ಸೆಕ್ಯೂರಿಟಿ ಕರ್ಕೊಂಡು ಹೋಗಿದ್ರು, ಹಾಗೆಲ್ಲ ಹೋಗ್ಬಾರ್ದು, ತುಂಬ ಡೇಂಜರ್ ಇದೆ ಅಂತ. ಸೊ ಹಾಗಾಗಿ ಈ ಸಲ ಬಂದಾಗ ಈ ಥರ ಸೇಫ್ಟಿ ಮಾಡಿದ್ದಾರೆ, ರೋಡು ಹಾಕಿದ್ದಾರೆ ಅಲ್ಲಿ. ಖುಷಿ ಆಯ್ತಾ? ತುಂಬ ಖುಷಿ ಆಯ್ತು. ಸಗದಾಗಿದೆ. ಸೊ ಗೈಸ್ ಸತ್ಮೇಲೆ ಸ್ವರ್ಗನ ನರ್ಕನೋ ಇದ್ದಿದೆ ಇದೆ. ಸೊ ನೀವು ಬದುಕಿರ್ಬೇಕಾದ್ರೆ ಸ್ವರ್ಗ ನೋಡ್ಬೇಕಂದ್ರೆ ಇಲ್ಲಿಗೆ ಬನ್ನಿ, ನಾನು ಸಜೆಸ್ಟ್ ಮಾಡ್ತೀನಿ, ಇಲ್ಲಿಗೆ ಬನ್ನಿ. ಎಲ್ಲಿ ಇದೆ, ಎಷ್ಟೇ ಟೆನ್ಷನ್ನು ಕೂಡಿಸ್ಕೊಂಡು ಬನ್ನಿ, ಎಲ್ಲ ಕ್ಲಿಯರ್ ಆಗುತ್ತೆ. ಒಂದ್ಸಲ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಒಂದ್ಸಲ ಬಂದು ವಿಸಿಟ್ ಕೊಟ್ಟು ಎಲ್ಲರೂ ನೋಡಿ ವಿಸಿಟ್ ಮಾಡಿ. ಬಟ್ ಇಲ್ಲಿ ಬರಬೇಕಂದ್ರೆ ಜುಲೈ ಟೈಮಲ್ಲಿ ಮತ್ತು ಡಿಸೆಂಬರ್ ಟೈಮಲ್ಲಿ ಬಂದರೆ ಮಾತ್ರ ಈ ಥರ ಫಾಗು, ಈ ಥರ ವ್ಯೂ ಸಿಗೋದು. ಇಲ್ಲ ಅಂತಂದರೆ ಮಾಮೂಲಿ ನಾರ್ಮಲ್ ಸಂಡೇ ಹೇಗಿರುತ್ತೆ ಆಗಿರುತ್ತೆ. ಸೊ ಫಸ್ಟ್ ಟೈಮ್ ಬಂದಿದ್ಯಾ ಗೋಪಾಲಸ್ವಾಮಿ ಬೆಟ್ಟಕ್ಕೆ? ಫಸ್ಟ್ ಟೈಮ್ ಬಂದಿರೋದು ನಾನು ಹಿಂದಿ. ಸೊ ಹೇಗಿದೆ ಫೀಲು? ತುಂಬ ನಾವು ಪ್ಲಾನ್ ಮಾಡಿದ್ದು ಆ್ಯಕ್ಚುಲಿ ಸಂಡೇ ಬರೋಣ ಅಂತ. ಸೊ ಇವತ್ತು ಇವಳೇ ಅಡ್ಡ ಮಾಡಿದ್ದು ಹೋಗೋಣ ಅಂತ. ನಾನು ವೆದರ್ ಚೆನ್ನಾಗಿರಲ್ಲ ಇವತ್ತು, ಸಂಡೇ ಚೆನ್ನಾಗಿರುತ್ತಪ್ಪ ಅಂತ ಹೇಳಿದೆ, ಬಟ್ ಕೇಳಿಲ್ಲ. ಸೊ ಬಂದಮೇಲೆ ಈ ಥರ ವೆದರ್ ನಮ್ಗೆ ಸಿಕ್ಕಿದೆ. ಸೊ ಅದಕ್ಕೆ ಹೆಂಡತಿ ಹೇಳೋ ಮಾತು ಕೇಳಿ ಅಂತ ಹೇಳೋದು. Emotional, damn it! ಇಲ್ಲಿ ತೇರು ಜಾಗ, ತೇರು ಪಾರ್ಕ್ ಮಾಡಿದ್ದಾರೆ ಇಲ್ಲಿ. ಸೊ ಮಳೆ ಬಂತು ಗಾಯ್ಸ್, ಎಲ್ಲ ಓಡಿ ಬರ್ತಾ ಇದ್ದಾರೆ. ಮಳೆ ಬಂದಿದೆ, ಎಲ್ಲ ನಿಂತಿದ್ದಾರೆ. ಸೊ ಗಾಯ್ಸ್ ಮತ್ತೆ ಇನ್ನೊಂದು ಬಸ್ ಬಂದಿದೆ, ಅದರಲ್ಲೂ ಫುಲ್ ಜನ ಬಂದವ್ರೆ. ಸೊ ಇಲ್ಲಿ ಹೋಗೋಕ್ಕೆಲ್ಲ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಫುಲ್ ಫಾಗ್ ಆಗಿದೆ ಇವಾಗ.
ಬಸ್ಸೇ ಕಾಣಿಸ್ತಲ್ಲ ನೋಡಿ. ಸೊ ಹೊರಡೋರೆಲ್ಲ ಹೊರಡ್ತಾ ಇದ್ದಾರೆ. ನೋಡೋಣ, ಒಬ್ರು ಓಡಾಡ್ತಿದ್ರೆ ಗೊತ್ತೇ ಆಗ್ತಲ್ಲ ಅಲ್ಲಿ. ಇದೆ ಸೊ ಲಾಸ್ಟ್ ಟೈಮ್ ಬಂದಾಗ ಇಲ್ಲೊಂದು ಫೋಟೋಶೂಟ್ ಮಾಡಿಸಿದ್ದೆ ನಾನು, ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇವಾಗ ಹೋಗಂಗಿಲ್ಲ ಅಂತ ಬ್ಲಾಕ್ ಮಾಡಿದ್ದಾರೆ. ಸೊ ಇಲ್ಲಿ ಬಂದಾಗ ಲಾಸ್ಟ್ ಟೈಮ್ ನಾನು ಅಲ್ಲಿ ನಿಂತ್ಕೊಂಡು ಒಂದು ಫೋಟೋಶೂಟ್ ಮಾಡಿಸಿದ್ದೆ. ಇದು ಫ್ರೇಮ್. ವಾಶ್ರೂಮ್ ಬಂದರೆ ವಾಶ್ರೂಮ್ ಇಲ್ಲಿದೆ, ವಾಶ್ರೂಮ್ಗೆ ಹೋಗಿ ಬರೋಣ. ಸೊ ದ್ಯಾಟ್ಸ್ ಬಸ್ ವೈಟಿಂಗು. ಇವಾಗಲೇ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಸೊ ಬಸ್ಸಿಗೆ ಹೋಗ್ತಾ ಇದ್ದೀವಿ. ಟೈಮು 3:30-4 ಗಂಟೆ ಆಗೋಗಿದೆ. ಸೊ ಹಂಗಾಗಿ ಇವಾಗಲೇ ಹೋಗ್ಬಿಡೋಣ ಅಂತ ಹೋಗ್ತಾ ಇದ್ದೀವಿ. ಆನೆ ಸಿಕ್ಕಿದೆ, ಆನೆ. ಮಗಳು ಯಾರು ನೋಡಲಿ? ಸೊ ಗಾಯ್ಸ್ ಫೈನಲಿ ಬಂದ್ವಿ. ಮಳೆ ಬರ್ತಾ ಇದೆ, ನೀವೇ ನೋಡ್ತಾ ಇದ್ದೀರಾ. ಸೊ ಮಳೆ ಬರ್ತಾ ಇದೆ. ಇಲ್ಲಿ ಏನಾದ್ರು ತಿನ್ಕೊಂಡು ಕಾಫಿ ಗಿಫಿ ಕುಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ. ಸೊ ಬಾಯ್, ಯಾರು ಮಿಸ್ ಮಾಡ್ಕೋಬೇಡಿ. ಈ ಟೈಮಲ್ಲೇ ಬಂದು ಆರಾಮಾಗಿ ಹೋಗಿ. ಬನ್ನಿ ಓಡೋಣ. ಸೊ ಲಾಸ್ಟ್ ಟ್ರಿಪ್ ಇದು, ಅದಕ್ಕೆ ಎಲ್ಲ ಓಡ್ತಾ ಇದ್ರೆ. ಸೊ ಗೈಸ್ ಫೈನಲಿ ಚಿರ್ಮುರಿ ತಿನ್ಕೊಂಡು ಸಖತ್ತಾಗಿತ್ತು. ಕಾರ್ಕರವಾಗಿ ಚಿರ್ಮುರಿ ಮತ್ತು ಟೀ ಕುಡ್ಕೊಂಡು ಇವಾಗ ಹೊರಟಿದ್ವಿ. ಕಾರ್ ತಗೊಂಡು ಹೊರಡೋಣ ಬನ್ನಿ. ಸೊ ನಮ್ಮ ಮಾವಿನಕಾಯಿ ಬೇಕಂತ ಹೇಳಿದ್ದಾರೆ. ಇನ್ನು ಮಾವಿನಕಾಯಿ ಬೇಕಂತೆ, ಬನ್ನಿ ಇಸ್ಕೊಂಡು ಬಂದ್ಬಿಡೋಣ. ಸೊ ಗೈಸ್ ಫೈನಲಿ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಹೊರಟಿದ್ದೀವಿ. ಇವಾಗ ನಾನೇ ಡ್ರೈವ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ. ವೆದರ್ ಸಖತ್ತಾಗಿದೆ. ಎಲ್ಲ ಹಿಂದೆ ಮಾವಿನಕಾಯಿ ತಿಂತಾ ಇದ್ದಾರೆ. ಸೊ ವ್ಯೂ ಹಿಂಗಿದೆ. ಸೊ ಲೆಟ್ಸ್ ಗೋ. ಸೊ ಗೈಸ್ ನೋಡಿ, ಫುಲ್ಲು ಸನ್ಫ್ಲವರ್. ಸೊ ಈ ಸೈಡ್ ಬಂದರೆ ಇದೆಲ್ಲ ಜಾಸ್ತಿ ಇರುತ್ತೆ. Few minutes later. ಸೊ ಗೈಸ್ ಎಲ್ಲ ಮುಗಿಸ್ಕೊಂಡು ಫೈನಲಿ ನಾವು ಮನೆಗೆ ಬಂದು ರೀಚ್ ಆಗಿದ್ದೀವಿ. ಟೈಮ್ ಇವಾಗ ಎಕ್ಸಾಕ್ಟ್ಲಿ ಟೈಮ್ ಎಷ್ಟು ಇವಾಗ ಪಂಪು? ಟೈಮ್ ಎಷ್ಟು? 6 o'clock, 6 ಗಂಟೆ ಆಗಿದೆ ಟೈಮ್ ಈಗ. ಸೊ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಮನೆಗೆ ಬಂದಿದ್ವಿ. ಆ್ಯಂಡ್ ಇವಾಗ ಮನೇಲಿ ನಮ್ಮ ಅಜ್ಜಿ ನಮ್ಮ ಕಿಯರ ಬೇಬಿ ವಿಡಿಯೋ ನೋಡಿಕೊಂಡು ನಗಾಡ್ತಾ ಇದ್ದಾರೆ. ಯಾವ ವಿಡಿಯೋ ಅದು? ಸೊ ಗೈಸ್ ಫೈನಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಾಳಿದ್ದಲ್ಲ, ಇನ್ನು ಬೇರೆ ಕಡೆ ಎಲ್ಲ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಈ ವೀಕ್ ಫುಲ್ಲು ನಿಮಗೆ ಟ್ರಾವೆಲ್ ಲಾಗೆ ಸಿಗುತ್ತೆ, ನೋಡ್ಬೋದು ನೀವು. ಆ್ಯಂಡ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಮಾಡ್ಕೊಳ್ಳಿ, ಪಟ ಅಂತ. ವೆದರ್ ಕೂಲ್ ಇದೆ. ಸೊ ಅಷ್ಟೇ ಗೈಸ್. ಸುಮಾರು ದಿನ ಆಗಿತ್ತು ಮೇಲೆ ಟೆರೆಸ್ ಮೇಲೆ ಬಂದು. ಸೊ ಎಲ್ಲ ಹೀಗಾಗಿದೆ. ಸೊ ಬನ್ನಿ ಹೋಗಿ ಇನ್ನೊಂದು ರೌಂಡು ಟೀ ಕುಡ್ಕೊಂಡು ವ್ಲಾಗ್ ಏನು ಮಾಡೋಣ. ಯಾ ಬಾಯ್ ಗೈಸ್, ಲವ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಬಾಯ್. ಸೊ ಗೈಸ್ ಇವತ್ತಿನ ಊಟ ಚಿಕನ್ ಫ್ರೈ, ಕಬಾಬು ಆ್ಯಂಡ್ ಚಪಾತಿ ಇದೆ. ಸೊ ಊಟ ಮಾಡಾದ್ಮೇಲೆ ಸಿಗ್ತೀನಿ ಗೈಸ್. ಬಾಯ್.